ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹೇಗೆ ಇದನ್ನು ಬಳಸಬಹುದಾ? ಮಕ್ಕಳಿಗೆ ಅಡ್ವಾಂಟೇಜ್ ಏನು ಅಂತಂದರೆ ನಮ್ಮ ಔಷಧಿಯನ್ನು ಕೊಡೋದು ತುಂಬ ಸುಲಭ. ಸಿಹಿಯಾಗಿರೋದ್ರಿಂದ ಹಾಗೆ ಒಂದು ಗುಳಿಗೆ ಅಥವಾ 2 ಗುಳಿಗೆ ಯಾವ ಡಾಕ್ಟ್ರಿಗೆ ತೋರಿಸ್ತಾ ಅವರಿಗೆ ತೋರಿಸ್ತಾ ಇರ್ಬೋದು. ಅವ್ರ ಜೊತೆಲಿ ನಮ್ಮ ಔಷಧಿ ತೊಗೊಂಡ್ರೆ ಆ ಸಿವಿಯರಿಟಿ ಕಡಿಮೆ ಆಗುತ್ತೆ. ಸ್ಕೂಲಿಗೆ ಹೋಗೋಕ್ಕಾಗಲ್ಲ, ಕಾಲೇಜಿಗೆ ಹೋಗೋಕ್ಕಾಗಲ್ಲ, ಕೆಲವರಿಗೆ ಆಫೀಸಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆಲ್ಲ ಹೋಮಿಯೋಪತಿಲಿ ತುಂಬ ಪರಿಣಾಮಕಾರಿಯಾಗಿರುವಂಥ ಔಷಧಿ ಇದೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಡಾಕ್ಟರ್ ಆಗಿ ಖ್ಯಾತ ಹೋಮಿಯೋಪತಿ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಇವಾಗ ಹೋಮಿಯೋಪತಿ ಚಿಕಿತ್ಸೆ ಅಂದ ತಕ್ಷಣ ಒಂದಿಷ್ಟು ಸಾಮಾನ್ಯವಾಗಿ ಕಾಡುವಂಥದ್ದು ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹೇಗೆ ಇದನ್ನು ಬಳಸಬಹುದಾ, ಯಾವ ಮಾದರಿಯಲ್ಲಿ ಇದನ್ನು ತಗೊಬಹುದು ಅನ್ನುವಂಥದ್ದು, ಮತ್ತು ಯಾವ ಸಮಸ್ಯೆಗಳಿಗೆ. ಒಳ್ಳೆಯ ಪ್ರಶ್ನೆ ಇದು. ಯಾಕೆಂತಂದರೆ ನೀವು 3 ಕೆಟಗರಿ ಕೇಳಿದ್ರಿ. ಒಂದು ಮಕ್ಕಳಿಗೆ, ಮತ್ತೊಂದು ಗರ್ಭಿಣಿಯರಿಗೆ, ಮತ್ತು ಹಿರಿಯ ನಾಗರಿಕರಿಗೆ ಅಂತ. ಯಾಕೆಂದರೆ ಹೆಚ್ಚಿನ ರೋಗಗಳು ಬರೋದೇ ಇವ್ರುಗಳಿಗೆ. ಹಾಗಾಗಿ ಭಾಳ ಒಳ್ಳೆಯ ಪ್ರಶ್ನೆ ಇದು, ಪ್ರಸ್ತುತವಾದದ್ದು ಅಂತ ನನಗನ್ಸಿದ್ದು. ನೋಡಿ, ಯಾರ ಶರೀರದ ರೆಸಿಸ್ಟೆನ್ಸು ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಡೆಲಿಕೇಟ್ ಆಗಿರುತ್ತೆ. ನಾವು ಹೇಳೋದಾದರೆ ಸೆನ್ಸಿಟಿವಿಟಿ ಅಂತೀವಿ. ನಮ್ಮ ಹೋಮಿಯೋಪತಿ ತತ್ವದ ಪ್ರಕಾರ ನಾವು ಹೇಳೋದಾದರೆ ಅವರನ್ನು ಆ ಒಂದು ಔಷಧಿಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಗುಣ ಇದೆಯಲ್ಲ, ಅದು ಹೇಗಿದೆ ಅನ್ನೋದು. ಈಗ ಮಕ್ಕಳು ಅಂತಂದರೆ ಅವ್ರು ಯಾವುದಕ್ಕೂ ಎಕ್ಸ್ಪೋಸ್ ಆಗಿರಲ್ಲ, ತುಂಬ ಡೆಲಿಕೇಟ್ ಆಗಿರ್ತಾರೆ. ಅಂಥವ್ರಿಗೆ ನಮ್ಮ ಈ ಔಷಧಿ ಇದೆಯಲ್ಲ, ಹೋಮಿಯೋಪತಿಕ್ ಔಷಧಿ ಭಾಳ ಶೀಘ್ರವಾಗಿ ಪರಿಣಾಮ ಆಗುತ್ತೆ. ಹಾಗಾಗಿ ಬಹುಶಃ ಪಿಡಿಯಾಟ್ರಿಕ್ ಪ್ರಾಕ್ಟೀಸ್ ಹೋಮಿಯೋಪತಿಲಿ ಆದಷ್ಟು ಸಕ್ಸಸ್ಸು ಬೇರೆ ಇದರೊಳಗಾಗಲ್ಲ, ಮಕ್ಕಳಿಗೆ ಆಗುವಷ್ಟದ್ದು. ಮತ್ತು ಇನ್ನೊಂದು ಮಕ್ಕಳಿಗೆ ಅಡ್ವಾಂಟೇಜ್ ಏನು ಅಂತಂದರೆ ನಮ್ಮ ಔಷಧಿಯನ್ನು ಕೊಡೋದು ತುಂಬ ಸುಲಭ. ಸಿಹಿಯಾಗಿರೋದ್ರಿಂದ ಹಾಗೆ ಒಂದು ಗುಳಿಗೆ ಅಥವಾ 2 ಗುಳಿಗೆ ಅದು ಬೇರೆ ಬೇರೆ ಸೈಜ್ನಲ್ಲಿ ಇರೋದನ್ನು ಬಾಯಲ್ಲಿ ಇಟ್ಟರೆ ಸಾಕು, ಮಕ್ಕಳು ಚಪ್ಪರಿಸ್ಕೊಂಡು ತಿಂದ್ಬಿಡ್ತಾರೆ. ಅದು ಕೂಡ ಒಂದು ಅಡ್ವಾಂಟೇಜು. ಯಾಕೆಂದರೆ ಬೇರೆ ಔಷಧಿಗಳು ತುಂಬ ಕಹಿಯಾಗಿರೋದ್ರಿಂದ ಕುಡಿಸೋದು ಅದೆಲ್ಲ ಕಷ್ಟದ ಸಂಗತಿ. ಮತ್ತು ಮಕ್ಕಳು ಸಹಿತ ಅದನ್ನು ಇಷ್ಟಪಡ್ತಾರೆ. ಇಲ್ಲ, ನಾವು ಅದೇ ಡಾಕ್ಟರ್ ಹತ್ರ ಹೋಗೋಣ ಅಂತ ಅವನು ಕರ್ಕೊಂಬರ್ತಾರೆ, ಒಂದು ಅಡ್ವಾಂಟೇಜು. ಆಮೇಲೆ ನೀವು 2ನೇದು ಕೇಳಿದ್ರಿ, ಗರ್ಭಿಣಿ ಸ್ತ್ರೀಯರಿಗೆ. ನೋಡಿ, ಗರ್ಭಿಣಿ ಸ್ತ್ರೀಯರಿಗೆ ಹೆಚ್ಚಾಗಿ ಅಂದರೆ ವಿಶೇಷವಾಗಿ ಏನೋ ತೊಂದರೆ ಇದ್ರಗಳು ಮಾತ್ರ ಹೊರತಾಗಿ ಅದಿಲ್ಲದೆ ಹೋದರೆ ನಮ್ಮ ಔಷಧಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ಗಳಾಗಲ್ಲ. ಅಂದರೆ ಅಲ್ಲಿ ಪ್ರಶ್ನೆ ಬರೋದು ಎಲ್ಲಿ, ಗರ್ಭಿಣಿಯ ಮಗುವಿಗೆ ತೊಂದರೆ ಆಗ್ಬೋದಾ, ಹೊಟ್ಟೆಯಲ್ಲಿರುವಂಥ ಶಿಶುವಿಗೆ, ಅದೇ ರೀತಿಯಾಗಿ ಗರ್ಭಿಣಿ ತಾಯಿಗೆ ತೊಂದರೆ ಆಗ್ಬೋದಾ ಅನ್ನುವಂಥದ್ದು. ಅವರಿಗೆ ಇರುವಂತಹ ರೋಗ ಲಕ್ಷಣಗಳನ್ನು ಗುರುತಿಸಿ ಔಷಧಿ ಕೊಟ್ಟಾಗ ಅದು ತಾಯಿ ಮತ್ತು ಮಗು ಎರಡರದ್ದೂ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಅನುಕೂಲ ಆಗುತ್ತೆ. ಅದು ಭಾಳ ಮುಖ್ಯ. ಭಾಳ ಜನ ನೀವು ಹೇಳಿದಾಗೆ ಅನ್ಕೋತಾರೆ, ಇಲ್ಲ ನಮಗೆ ಈ ಥರ ಈಗ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅಥವಾ ಈಗ ಗರ್ಭಿಣಿ ಆಗಿದ್ದಾಗ ಇದು ಹೋಮಿಯೋಪತಿ ಸೇಫ್ ಅಲ್ಲ, ಬೇಡ ಅಂತ ಅಂದ್ಕೊಂಡವ್ರು ಭಾಳ ಇದ್ದಾರೆ. ಆದರೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಿಗೆ ರಿಪೀಟೆಡ್ಡಾಗಿ ಗರ್ಭಪಾತ ಆಗ್ತಾ ಇರುತ್ತೆ ಅದನ್ನು ತಪ್ಪಿಸಲಿಕ್ಕೆ ಹೋಮಿಯೋಪತಿಯಲ್ಲಿ ರಾಮಬಾಣದಂಥ ಔಷಧಿಗಳಿದೆ. ಅದು ಭಾಳ ಜನ ಗೊತ್ತಿಲ್ಲದೆ ಹೋದರೆ ನಾನು ಈಗ ಸಂಯುಕ್ತ ಕರ್ನಾಟಕದ ಈ ಒಂದು ಪ್ರಸಾರ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಗರ್ಭಿಣಿ ಸ್ತ್ರೀಯರ ಮೊದಲ 3 ತಿಂಗಳ ಇದಿರುತ್ತೆ, ಟ್ರೈಮೆಸ್ಟರ್ ಅಂತೀವಿ. ಅಂದರೆ 3, 3, 6, 3, 9 ಈ ಥರ 3 ವಿಭಾಗ ಮಾಡಿರೋದು. ಫಸ್ಟ್ ಟ್ರೈಮೆಸ್ಟರ್, ಸೆಕೆಂಡು, ಥರ್ಡ್ ಅಂತ. ಈ ಮೊದಲು 3 ತಿಂಗಳ ಅವಧಿಯಲ್ಲಿ ಸಾಧಾರಣ 100ಕ್ಕೆ 70ರಷ್ಟು ಗರ್ಭಿಣಿ ಮಹಿಳೆಯರು ವಾಂತಿ, ಅಜೀರ್ಣ ಅಥವಾ ಬೇರೆ ಬೇರೆ ರೀತಿಯಾದ ತೊಂದರೆಯಲ್ಲಿ ಅನುಭವಿಸ್ತಾರೆ. ಇದಕ್ಕೆ ಸಹಿತ ಹೋಮಿಯೋಪತಿಯಲ್ಲಿ ತುಂಬ ಪರಿಣಾಮಕಾರಿಯಾದಂಥ ಔಷಧಿಗಳಿದೆ. ಎಷ್ಟೋ ಜನಕ್ಕೆ ಅದನ್ನು ಔಷಧಿ ಕೊಟ್ಟು ನಾವು ಸರಿ ಮಾಡ್ತಾ ಇದ್ದಿದ್ದು ಭಾಳ ಇದಾಗುವಂಥದ್ದು. ಅಂದರೆ ಯಾವ ಡಾಕ್ಟ್ರಿಗೆ ತೋರಿಸ್ತಾ ಅವರಿಗೆ ತೋರಿಸ್ತಾ ಇರ್ಬೋದು. ಅವ್ರ ಜೊತೆಲಿ ನಮ್ಮ ಔಷಧಿ ತೊಗೊಂಡ್ರೆ ಆ ಸಿವಿಯರಿಟಿ ಕಡಿಮೆ ಆಗುತ್ತೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ. ಈಗ ಏನು ಮಾರ್ನಿಂಗ್ ಸಿಕ್ನೆಸ್ ಅಂತಾರೆ. ಈಗ ಮಹಿಳೆಯರಿಗೆ ವಾಂತಿ, ಈಗ ಮೊದಲಿನ ಕಾಲದೆಲ್ಲ ವಾಂತಿ ಮಾಡ್ಕೊಂಡ್ರೆ ಅಂದರೆ ಅವರು ಪ್ರೆಗ್ನೆನ್ಸಿ ಅಂತದ್ರಿಂದ ಕಂಡು ಹಿಡಿತಾ ಇದ್ರಂತೆ. ಆ ರೀತಿಯಾದಂಥ ಭಾವನೆಗಳೆಲ್ಲ ಇತ್ತಲ್ವ. ಹಾಗಾಗಿ ಮಾರ್ನಿಂಗೇ ವಾಂತಿ ಆಗಬೇಕು ಅಂತಿಲ್ಲ, ಮಾರ್ನಿಂಗ್ ಸಿಕ್ನೆಸ್ ಅಂತ ಹೆಸರು ಅದಕ್ಕಷ್ಟೇ. ಅದು ಜಾಸ್ತಿ ಇರುತ್ತೆ ಬೆಳಗಿನ ಜಾವದಲ್ಲಿ ಅನ್ನೋದು ಕೂಡ ಸತ್ಯ. ಆದರೆ ಆ ರೀತಿಯಾದ್ದು ಅದೊಂದು ತೊಂದರೆ. 2ನೇದು ಮಗುವಿನ ಬೆಳವಣಿಗೆಗೆ. ಎಷ್ಟೋ ಸರಿ ಗರ್ಭಕೋಶದಲ್ಲಿರುವಂಥ ಮಗುವಿನ ಬೆಳವಣಿಗೆ ಯಾವುದೋ ಒಂದು ಹಂತದಲ್ಲಿ ಕುಂಠಿತ ಆಗ್ತಾ ಇದೆಯೇನೋ ಅಥವಾ ಕಡಿಮೆ ಇದೆಯೇನೋ ಅಂತ ತಿಳ್ಕೊಂಡವರಿದ್ದಾರೆ. ಅದು ಕೂಡ ಹೋಮಿಯೋಪತಿಯಲ್ಲಿ ತುಂಬ ಚೆನ್ನಾಗಿರೋ ಔಷಧಿಗಳಿದೆ. ಹಾಗೆ ಮತ್ತು ಗರ್ಭಿಣಿಯರ ಏನು ವೇಟ್ ಹೆಚ್ಚಾಗಲ್ಲ, ಮಗುವುದು ಅವ್ರದ್ದು ಎರಡೂ. ಆಮೇಲೆ ಇನ್ನೊಂದು, ಗರ್ಭಿಣಿಯರಿದ್ದಾಗ ಸಾಧಾರಣ 5 ಅಥವಾ 6 ತಿಂಗಳವರೆಗೆ ಅವ್ರಿಗೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಅಶಕ್ತತೆ ಬರುತ್ತೆ. ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಗಿಬಿಟ್ಟು ಅನೇಮಿಯಾ ರೋಗಕ್ಕೆ ತುತ್ತಾಗ್ತಾರೆ. ಅದಕ್ಕೂ ಕೂಡ ಹೋಮಿಯೋಪತಿಯಲ್ಲಿ ತುಂಬ ಚೆನ್ನಾಗಿರೋ ಪರಿಣಾಮಕಾರಿ ಔಷಧಿ ಇದೆ. ಇದಕ್ಕೂ ಮುಂದುವರೆದು ನಾನು ಹೇಳೋದಾದರೆ, 3rd ಟ್ರೈಮೆಸ್ಟರಲ್ಲಿ ಅವರು ಬಂದು ನಿಂತಾಗ, ಯಾವಾಗ ಡೆಲಿವರಿ ಆಗೋ ಸಂದರ್ಭದಲ್ಲಿ, ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಹೋಮಿಯೋಪತಿಯಲ್ಲಿ ತುಂಬ ಚೆನ್ನಾಗಿ ಪರಿಣಾಮಕಾರಿಗಿರೋ ಔಷಧಿ ಇದೆ. ಇದು ಗೊತ್ತಿದ್ರೆ
ಕೆಲವು ಗೈನಕಾಲಜಿಸ್ಟ್ಗಳು ಅದನ್ನು ಪ್ರೋತ್ಸಾಹ ಮಾಡಿ ತಗೊಂಡು ಅದರ ಅನುಭವಿಸಿದ್ದಾರೆ, ಪ್ರಯೋಜನ ತಗೋತಾ ಇದ್ದಾರೆ. ಕೆಲವರಿಗೆ ಗೊತ್ತಿಲ್ಲ. ಇದು ಯಾರು ಗೈನಕಾಲಜಿಸ್ಟ್ ನೋಡಿದರೆ ಅವರಿಗೆ ನಾನು ಹೇಳೋದು ಸಲಹೆ, ಅವರು ಸಿಸೇರಿಯನ್ ಮಾಡೋದನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶ ಇದ್ದರೆ ಹೋಮಿಯೋಪತಿ ಔಷಧಿಗಳು ತುಂಬ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಅವರ ಏನು ಮೆಡಿಸಿನ್ ಕೊಡ್ತಾರಲ್ಲ ಅದ್ರ ಜೊತೆಲಿ ನಮ್ಮ ಔಷಧಿ, ನಾನು ತುಂಬ ಜನ ಗೈನಕಾಲಜಿಸ್ಟ್ ಜೊತೆಲಿ ಅದನ್ನು ಪ್ರಯೋಗ ಮಾಡಿದ್ದೀನಿ, ತುಂಬ ಯಶಸ್ವಿಯಾಗಿದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದಕ್ಕಾಗಿ ಯಾಕೆ ನೀವು ಒಳ್ಳೆ ಪ್ರಶ್ನೆ ಇದು, ಯಾಕೆಂದರೆ ಮಕ್ಕಳಿಗೆ ಗರ್ಭಿಣಿಯರಿಗೆ ಔಷಧಿ ಹೋಮಿಯೋಪತಿಯಲ್ಲಿ ತುಂಬ ಪರಿಣಾಮಕಾರಿಯಾಗಿದೆ. ಇನ್ನು ಮೂರನೇದು ನೀವು ಹೇಳಿದ್ರಲ್ಲ, ಬರೀ ಗರ್ಭಿಣಿ ಸ್ತ್ರೀಯರಿಗೆ ಒಂದೇ ಅಲ್ಲ, ನಾನು ಹೇಳೋದು ಮೂರನೇದು ಮಹಿಳೆಯರಿಗೆ ಸಹಿತ ಅವರ ಮುಟ್ಟಿನ ತೊಂದರೆ ಇರ್ಬೋದು, ಅಥವಾ ಇನ್ಫರ್ಟಿಲಿಟಿ ಇರ್ಬೋದು, ಅಂದರೆ ಬಂಜೆತನ ಮಕ್ಕಳಾಗದೇ ಇರುವಂಥದ್ದು, ಅಥವಾ ಅವರಿಗೆ ಬೇರೆ ಇನ್ನೆಂಥದ್ದು ಬೆಳೆ ಸೆರೆಗೆ ಹೋಗುವಂಥದ್ದು ಇರ್ಬೋದು, ಬೆನ್ನು ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಅಥವಾ ಈಗ ನಾವು ಸಾಧಾರಣ ಹದಿಹರೆಯದ ಹೆಣ್ಮಕ್ಳಲ್ಲಿ ನೋಡ್ತೀವಿ ಡಿಸ್ಮೆನೋರಿಯಾ ಅಂತ, ಅಂದರೆ ಮುಟ್ಟಿನಲ್ಲಿ ಬರುವಂಥ ನೋವು. ಅದು ಕೆಲವರಿಗೆ ತಡ್ಕೊಳ್ಳೋಕ್ಕಾಗಲ್ಲ, ಪಾಪ ಅವಾಗ ಸ್ಕೂಲಿಗೆ ಹೋಗೋಕ್ಕಾಗಲ್ಲ, ಕಾಲೇಜಿಗೆ ಹೋಗೋಕ್ಕಾಗಲ್ಲ, ಕೆಲವರಿಗೆ ಆಫೀಸಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆಲ್ಲ ಹೋಮಿಯೋಪತಿಯಲ್ಲಿ ತುಂಬ ಪರಿಣಾಮಕಾರಿಯಾಗಿರುವಂಥ ಔಷಧಿ ಇದೆ. ಯಾವುದೇ ಬೇರೆ ಸೈಡ್ ಎಫೆಕ್ಟ್ಗಳು ಆಗದೇ ಅವರಿಗೆ ಅದು ಉಪಶಮನ ಆಗುವಂಥದ್ದು, ಅದನ್ನು ಪ್ರಯೋಜನ ಅವ್ರು ತಗೋಬೋದು. ಇನ್ನು ಹಿರಿಯ ನಾಗರಿಕರಿಗೆ ಔಷಧಿಗಳು, ಯಾಕೆಂದರೆ ಅವರ ಶರೀರ ಆ ಹಂತಕ್ಕೆ ಎಲ್ಲಿಗೆ ಬಂದಿರುತ್ತೆ ಅಂತ ಕೇಳಿದ್ರೆ, ಇದು ಬರೀ ಹೋಮಿಯೋಪತಿ ಔಷಧಿ ಅಂತಲ್ಲ, ಎಲ್ಲ ಔಷಧಿಗಳು ಒಂದು ಅರ್ಧಕ್ಕಷ್ಟೇ ಕೆಲಸ ಮಾಡ್ಬೋದು. ಯಾಕೆಂದರೆ ಶರೀರ ಅದನ್ನು ಒಪ್ಪಿಕೊಂಡು ಹೀರ್ಕೊಳ್ಳೋಕ್ಕೆ ತಯಾರಾಗದೇ ಇರುವಂಥ ಸ್ಥಳ. ಆದರೂ ಕೂಡ ಅವ್ರಿಗೆ ತುಂಬ ಜನಕ್ಕೆ ಈಗ ನೋಡಿ ನಿದ್ದೆ ಬರದೇ ಇರುವಂಥದ್ದು, ಮಲಬದ್ಧತೆ ಆಗುವಂಥ ಇರುವಂಥದ್ದು, ಬಾಡಿ ಬ್ಯಾಲೆನ್ಸ್ ತಪ್ಪುವಂಥದ್ದು, ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗುವಂಥದ್ದು, ಅಥವಾ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸು, ಏನು ನಮ್ನೆಸ್ ಬರೋದು, ಕಾಲಲ್ಲಿ ಸುತ್ತಾಗೋದು, ಅಥವಾ ಗ್ಯಾಂಗ್ರೀನ್ ಥರ ಏನೋ ಗಾಯಗಳಾಗೋದು, ಇದಕ್ಕೆಲ್ಲ ಹೋಮಿಯೋಪತಿಯಲ್ಲಿ ಫಸ್ಟ್ ಕ್ಲಾಸ್ ಮೆಡಿಸಿನ್ ಇದೆ. ನಾನು ಹೇಳೋದಾದರೆ, ನಾನು ಶುದ್ಧ ಇಂಗ್ಲೀಷ್ ಭಾಷೆಯಲ್ಲಿ ಹೇಳಿದೆ ಫಸ್ಟ್ ಕ್ಲಾಸ್ ಅಂತಂದ, ತುಂಬ ಪರಿಣಾಮಕಾರಿ ಔಷಧಿ ಇದೆ. ಹಾಗಾಗಿ ಅವರು ಕೂಡ ಅದನ್ನು ಚೆನ್ನಾಗಿ ಯಾವುದೇ ತಪ್ಪು ಕಲ್ಪನೆಗಳಿಲ್ಲದೆ ಅದನ್ನು ಬಳಸ್ಬೋದು. ಹಾಗಾಗಿ ಇದು ಶಾಶ್ವತ ಪರಿಹಾರ ಸಿಗುತ್ತಾ ಅನ್ನುವಂಥದ್ದು. ಈಗ ಈ ಶಾಶ್ವತ ಪರಿಹಾರ ಅನ್ನೋದೇ ಒಂದು ಮಿಥ್ಯೆ ನಾನು ಹೇಳೋದಾದರೆ. ಯಾಕೆಂದರೆ ಯಾವುದೇ ಒಂದು ರೋಗ ಬಂತು, ಅದು ಹೋಯಿತು, ಮತ್ತೆ ಆ ರೋಗ ಬರುತ್ತೆ ಇಲ್ಲ ಅಂತ ಹೇಳೋದು ಕಷ್ಟ. ಆದರೆ ಹೋದವರು ಮತ್ತೆ ಬಂದಿದ್ದು ಭಾಳ ಕಡಿಮೆ ಇದೆ. ಒಂದು ಪರ್ಮನೆಂಟ್ ಕ್ಯೂರ್ ಅಂತ ನಾವು ಹೇಳ್ತೀವಲ್ಲ, ಅದು ಹೋಮಿಯೋಪತಿ ಔಷಧಿ ವಿಶೇಷತೆ. ಓಕೆ, ಇವನ್ ಇದು ಹೇಗಾಗುತ್ತೆ ಅಂದರೆ ಯಾವುದೇ ಆಗಲಿ ಬಂದು ಈಗ ಅಲ್ಲ, ನಿಮ್ಮ ಪ್ರಶ್ನೆ ಭಾಳ ಚೆನ್ನಾಗಿದೆ, ಪ್ರಸ್ತುತವಾಗಿದೆ. ಈಗ ನೋಡಿ, ಬ್ರಾಂಕಿಯಲ್ ಅಸ್ತಮಾ, ಈಗ ಯಾವುದೊಂದು ಡಾಕ್ಟರ್ ಭೇಟಿ ಮಾಡಿದೆ ನಾನು, ಡಾಕ್ಟ್ರೇ ಸ್ವತಃ, ಅವರು ಮೆಡಿಕಲ್ ಓದೋಕ್ಕಿಂತ ಮೊದಲನೇ ಔಷಧಿ ತೊಗೊಂಡವರು ನನ್ನ ಹತ್ರ. ಆವಾಗ ತುಂಬ ಸಿವಿಯರಾಗಿ ಅಸ್ತಮಾ ಇತ್ತು. ಹಾಗೆ ಮತ್ತೆ ಕೇಳಿದೆ, ಈ ನಡುವೆ ಏನಾದ್ರು ತೊಂದರೆ ಆಗ್ತಾ ಇಲ್ಲ, ನಿಮ್ಮ ಹತ್ರ ಒಂದು 4-5 ವರ್ಷ ಔಷಧಿ ಮಾಡಿದ್ನಲ್ಲ ನಾನು, ಆಮೇಲಿಂದ ನನಗೆ ಆ ರೋಗ ಬರಲಿಲ್ಲ. ಅವ್ರು ಹೇಳ್ತಾ ಇರೋದು ಯಾವಾಗ, ಅವರ 20-22ನೇ ವಯಸ್ಸದಲ್ಲಿ ತೊಗೊಂಡಿರೋ ಔಷಧಿ, ಈಗ ಅವರು ಆಲ್ರೆಡಿ 45. ಅಂದರೆ ಈ ಒಂದು 20-25 ವರ್ಷಗಳಲ್ಲಿ ಅವರಿಗೆ ಒಂದು ಸರಿನೂ ತೊಂದರೆ ಬರಲಿಲ್ಲ. ಅಂದರೆ ಆ ಕ್ರೆಡಿಟ್ ಹೋಮಿಯೋಪತಿಗೆ ಹೋಗ್ಬೇಕು ತಾನೆ. ಅವ್ರು ಹೇಳಿದ್ರು, ನಾನು ಸ್ವತಃ ಡಾಕ್ಟರ್ ಅದನ್ನ ಹೇಳಿದ್ರಿಂದ ನನಗೆ ತುಂಬ ಖುಷಿ ಆಯಿತು. ಈಗ ಬೇರೆ ಲೇಮ್ಯಾನ್ಸ್ ಹೇಳೋದು ಬೇರೆ. ಈಗ ಉದಾಹರಣೆಗೆ ಹಾಗೆ ಆಗೋದು, ನೀವು ಮಾತಾಡುವಾಗ ಹೇಳ್ತಾ ಇದ್ರಿ ಮೈಗ್ರೇನು ಬರುತ್ತೆ, ತಲೆನೋವು, ಅದು ಬಹಳ ಜನಕ್ಕೆ ತುಂಬ ಕಾಡಿಸುತ್ತೆ. ಆ ಥರ ಮೈಗ್ರೇನ್ ಬಂದವರಿಗೆ ನಮ್ಮ ಹೋಮಿಯೋಪತಿ ಔಷಧಿ ರಾಮಬಾಣ ಫಸ್ಟ್ ಕ್ಲಾಸಾಗಿ ಕಡಿಮೆ ಆಗುತ್ತೆ. ಅದು ಮತ್ತೆ ಒಂದು ಸ್ವಲ್ಪ ದಿವಸ ಅವರು ಕಂಟಿನ್ಯೂಸ್ ಆಗಿ ಮಾಡಿದ್ರು ಅಂತಂದರೆ ಇವರು ಜೀವಮಾನದಲ್ಲೇ ಮತ್ತೆ ಬರೆದೋದಾಗ ಓಡಿಸ್ಬೋದು. ಆ ಥರ ದಾಖಲೆಗಳು ನಮ್ಮ ಹತ್ರ ತುಂಬ ಸಾಕಷ್ಟಿದೆ. ಇದು ಅಂದರೆ ಸ್ಯಾಂಪಲ್ ನೀವು ಕೇಳಿದ್ರಲ್ಲ, ಪರ್ಮನೆಂಟ್ ಶಾಶ್ವತವಾಗಿ ಹೋಗುತ್ತಾ ಇವು, ಮತ್ತೆ ಇದು ಯಾವುದು ಎಸಿಡಿಟಿ, ಅಲ್ಸರ್ ಆಗುವಂಥದ್ದು, ಸ್ಟಮಕ್ ಡುಯೆಡ್ನಲ್ ಅಲ್ಸರ್ ಆಗುತ್ತೆ, ಮತ್ತು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇರುವಂಥವ್ರು, ಅಂಥವ್ರಿಗೆಲ್ಲ ತುಂಬಾ ಪರಿಣಾಮಕಾರಿ ಔಷಧಿ ಇದೆ, ಶಾಶ್ವತವಾಗಿ ಪರಿಹಾರ ಸಿಗುತ್ತೆ, ಅದರೊಳಗೆ ಯಾವುದೇ ಸಂಶಯ ಇಲ್ಲ. ಸೊ ಅದೇ ನಾವಿವಾಗ ಗಮನಿಸಿದ ಹಾಗೆ ಮಕ್ಕಳಿರ್ಬೋದು, ಮಹಿಳೆಯರು, ಗರ್ಭಿಣಿಯರು ಹಾಗೂ ಹಿರಿಯ ನಾಗರಿಕರಿಗೆ ಅಂತ ವಿಶೇಷವಾಗಿ ಚಿಕಿತ್ಸೆ ಅನ್ನೋದಕ್ಕಿಂತ ಸಾಮಾನ್ಯ ಜನರಿಗೆ ಏನು ಚಿಕಿತ್ಸೆ ಇರುತ್ತೆ ಅದನ್ನೇ ಅವರಿಗೂ ಕೂಡ ನೀಡಬಹುದು. ಸೊ ಅದರಿಂದ ಅಂದರೆ ಯಾರೇ ಬೇಕಾದರೂ ಕೂಡ ಹೋಮಿಯೋಪತಿ ಮೆಡಿಸನ್ನ ಕಣ್ಣು ಮುಚ್ಕೊಂಡು ತಗೊಬೋದು ಅನ್ನುವಂಥದ್ದು ವೈದ್ಯರ ಸಲಹೆ ಆಗಿತ್ತು. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.